ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ನೀವು ಹೇಳಿದಿರಿ ಈ ರಿಸರ್ವೇಶನ್ ಜಾಸ್ತಿ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ನರೇಂದ್ರ ಮೋದಿ ಅವರು ರೋಹಿಣಿ ಕಮಿಷನ್ ರಿಪೋರ್ಟ್ ಕೊಟ್ಟು 2 ವರ್ಷ ಆಯ್ತು, ರೆಕಮೆಂಡೇಶನ್ಸ್ ಕೊಟ್ಟು ಇನ್ನೂ ತೆಗೆದು ನೋಡಿಲ್ಲ. ವಕ್ಫ್ ಬಿಲ್ ತೋರಿಸಿದಷ್ಟು ಪೊಲಿಟಿಕಲ್ ವಿಲ್ ನಿಮ್ಮ ಇದಕ್ಕೆ ತೋರಿಸ್ತಾರ, ರಿಸರ್ವೇಶನ್ ಜಾಸ್ತಿ ಮಾಡೋದು ತೋರಿಸ್ತಾರ? ಈಗ ನೋಡಿ, ಅವ್ರಿಗೆ ಭಾರತೀಯ ಜನತಾ ಪಕ್ಷದವ್ರಿಗೆ, RSSನವ್ರಿಗೆ ಸೋಷಿಯಲ್ ಜಸ್ಟಿಸ್ನಲ್ಲಿ ನಂಬಿಕೆ ಇಲ್ಲ, ಅವ್ರಿಗೆ ಬದ್ಧತೆಯೇ ಇಲ್ಲ. ನೀವು ಈ 100 ವರ್ಷಗಳ ಇತಿಹಾಸ ನೋಡಿದ್ರೆ ಯಾವಾಗಲೂ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮಿಲ್ಲರ್ ಕಮಿಷನ್ ಆಯ್ತಲ್ಲ, ಅವತ್ತಿನಿಂದ ಇವತ್ತಿನವರಿಗೆ ವಿರೋಧ ಮಾಡ್ಕೊಂಡೇ ಬಂದಿದ್ದಾರೆ. RSSನವ್ರು ಯಾವತ್ತೂ ಕೂಡ 1925ನೇ ಇಸ್ವಿನಲ್ಲಿ RSS ಪ್ರಾರಂಭ ಆಯಿತು. 100 ವರ್ಷ ಆಯಿತು. ಈ ವರ್ಷದ 2025ಕ್ಕೆ 100 ವರ್ಷಗಳಾಗ್ತಾ ಇದೆ. ಯಾವತ್ತೂ ಅವರು ಮೀಸಲಾತಿನ ಒಪ್ಕೊಂಡಿಲ್ಲ. ಆದರೆ ಅನಿವಾರ್ಯವಾಗಿ ರಾಹುಲ್ ಗಾಂಧಿಯವರು ಒತ್ತಾಯ ಮಾಡ್ತಾಯಿದ್ರು. ಕಳೆದ 2 ವರ್ಷಗಳಿಂದ ಭಾಳ ಸೀರಿಯಸ್ ಆಗಿ ಒತ್ತಾಯ ಮಾಡ್ತಾಯಿದ್ರು. ಮತ್ತು ಮ್ಯಾನಿಫೆಸ್ಟೋನಲ್ಲೂ ಕೂಡ ಸೇರಿಸಲಿಕ್ಕೆ ಅವರೇ ಕಾರಣಕರ್ತರು. ಮತ್ತು ನಾವು ಪತ್ರನೂ ಬರೆದಿದ್ದೆವು. ಮಲ್ಲಿಕಾರ್ಜುನ್ ಖರ್ಗೆಯವರು ಒಂದು ಪತ್ರನೂ ಕೂಡ ಬರೆದಿದ್ದರು 2023ರಲ್ಲಿ. ಅದಾದಮೇಲೆ ನಾವು ಈಗ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಟೈಮ್ ಫಿಕ್ಸ್ ಮಾಡಿಲ್ಲ, ಯಾವಾಗ ಮಾಡ್ತೀವಿ ಏನು ಅಂತ ಹೇಳಿಲ್ಲ. ಇದರಲ್ಲಿ ಜನಗಣತಿನಲ್ಲೇ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ.